ಅರುಣಾಚಲೇಶ್ವರದ 217 ಅಡಿ ಎತ್ತರದ ಈ ರಾಜಗೋಪುರವು ಇದು ಭಾರತದ 2ನೇ ಅತಿ ಎತ್ತರದ ರಾಜಗೋಪುರ ಎಂದು ನಂಬಲಾಗಿದೆ. ಇಲ್ಲಿ ಬರುವ ಸಾವಿರಾರು ಭಕ್ತರು ಅರುಣಾಚಲೇಶ್ವರನಿಗೆ ಗಿರಿ ಪ್ರದಕ್ಷಿಣೆ ಕೂಡ ಹಾಕ್ತಾರೆ. ಅದು ಸುಮಾರು 14 ಕಿಲೋಮೀಟರ್ನಷ್ಟಿದೆ. ಅದರೊಟ್ಟಿಗೆ ನಮಗೆ ಅಷ್ಟ ಶಿವಲಿಂಗಗಳ ದರ್ಶನ ಭಾಗ್ಯ ಕೂಡ ನಮಗೆ ಸಿಗುತ್ತೆ. ಈ ದೇವಾಲಯದಲ್ಲಿ ಪಾರ್ವತಿ ದೇವಿಯನ್ನು ಉನ್ನಾಮಲೈ ಅಮ್ಮನ್ ಎಂಬ ಹೆಸರಿನಿಂದ ಕೂಡ ಪೂಜಿಸುತ್ತಾರೆ. ಈ ದೇವಾಲಯದ ಕ್ಷೇತ್ರ ಪುರಾಣ ನೋಡೋದಾದರೆ ವಿಷ್ಣು ಹಾಗೂ ಬ್ರಹ್ಮದೇವರ ಮಧ್ಯೆ ತಮ್ಮಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಎಂಬುದರ ಕುರಿತು ವಾಗ್ವಾದ ಪ್ರಾರಂಭವಾಯಿತು. ಈ ಜಟಾಪಟಿ ವರ್ಷಗಳ ಕಾಲ ಮುಂದುವರಿಯುತ್ತಲೇ ಹೋಯಿತು. ನಾರದ ಮಹಾಮುನಿಗಳು ಎಷ್ಟು ಹೇಳಿದರೂ ಕೂಡ ಹೇಳಲಿಲ್ಲ. ಒಬ್ಬರಿಗಿಂತ ಇನ್ನೊಬ್ಬರು ಯಾರು ಹೆಚ್ಚಿಲ್ಲ ಎಂದು ತಿಳಿಸಿದರೂ ಇವರ ವಾದ ಪ್ರತಿವಾದಗಳು ಮುಂದುವರಿಯುತ್ತಲೇ ಇತ್ತು. ಇದನ್ನು ಗಮನಿಸುತ್ತಿದ್ದ ಶಿವನು ಕೊನೆಗೆ ಪ್ರಖರವಾದ ಉದ್ದನೆಯ ಜ್ವಾಲೆಯ ರೂಪ ಪಡೆದು ಬ್ರಹ್ಮ ಹಾಗೂ ವಿಷ್ಣುವಿನ ಮಧ್ಯದಲ್ಲಿ ಸೃಷ್ಟಿಯಾಗಿ ಯಾರು ಇದರ ತುದಿ ಅಥವಾ ತಳ ಮುಟ್ಟುತ್ತಾರೋ ಅವರಿಗೆ ಹೆಚ್ಚು ಶಕ್ತಿಶಾಲಿಗಳು ಎಂದು ಘೋಷಿಸಿದನು. ಆಗ ಬ್ರಹ್ಮನು ಹಂಸವಾಗಿ ಮೇಲೆ ಹಾರುತ್ತಾ ವಿಷ್ಣು ವರಾಹನಾಗಿ ಭೂಮಿ ಅಗೆಯುತ್ತಾ ಜ್ವಾಲೆಯ ತುದಿಗಳನ್ನು ಹುಡುಕ ಹೊರಟರು. ವರ್ಷಾನುಗಟ್ಟಲೆ ಹುಡುಕಿದರೂ ಒಬ್ಬರಿಗೂ ತುದಿಯಾಗಲಿ ತಳವಾಗಲಿ ದೊರಕಲೇ ಇಲ್ಲ. ಈ ಸಂದರ್ಭದಲ್ಲಿ ಇಬ್ಬರಿಗೂ ತಮ್ಮ ಅಹಂಕಾರದ ಆತ್ಮಾವಲೋಕನವಾಗಿ ಹೆಚ್ಚು ಶಕ್ತಿಶಾಲಿಯಾಗಿದ್ದ ಶಿವನನ್ನು ಕುರಿತು ಪ್ರಾರ್ಥಿಸಿದರು ಹಾಗೂ ತಮ್ಮ ಮೂರ್ಖತನಕ್ಕೆ ಕ್ಷಮೆಯಾಚನೆ ಕೇಳಿದರು. ನಂತರ ಶಿವನು ಇದೇ ರೂಪದಲ್ಲಿ ನೆಲೆಸಿ ಭಕ್ತರನ್ನು ಹರಸಬೇಕೆಂದು ಕೂಡ ವಿನಂತಿಸಿದರು. ಇದಕ್ಕೆ ಸಮ್ಮತಿಸಿದ ಶಿವನು ಒಂದು ಬೆಟ್ಟದ ರೂಪ ತಾಳಿ ಇಲ್ಲಿ ವಾಸಿಸತೊಡಗಿದನು. ಆದ್ದರಿಂದ ಈ ಕ್ಷೇತ್ರಕ್ಕೆ ಅರುಣಾಚಲ ಎಂಬ ಹೆಸರು ಬಂತು. ತಿರುವಣ್ಣಾಮಲೈ ಸೂರ್ಯೋದಯದಿಂದ ಸೂರ್ಯಾಸ್ತ ಆಗುವುದರ ಒಳಗಡೆ ಈ ತಿರುವಣ್ಣಾಮಲೈಯಲ್ಲಿರುವ 3 ದೇವಸ್ಥಾನಗಳನ್ನು ನಾವು ದರ್ಶನ ಮಾಡಿಕೊಂಡರೆ ನಮ್ಮ ಕೋರಿಕೆ ಏನೇ ಇದ್ದರೂ ಈಡೇರುತ್ತೆ ಮತ್ತು ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ. ಆ 3 ದೇವಸ್ಥಾನ ಯಾವುದೆಂದರೆ, ಒಂದು ಆದಿ ಅನ್ನಮಲೈ ದೇವಸ್ಥಾನ, 2ನೇದು ತಿರುವಣ್ಣಾಮಲೈ ದೇವಸ್ಥಾನ, 3ನೇದು ಅರುಣಗಿರಿನಾಥನ್ ದೇವಸ್ಥಾನ. ಫ್ರೆಂಡ್ಸ್, ಗಿಳಿ ಗೋಪುರದ ಒಳಗಡೆ ಒಂದು ಮೋಹಿನಿ ವಿಗ್ರಹ ಇದೆ. ಈ ವಿಗ್ರಹವನ್ನು ಯಾರೂ ಸ್ಥಾಪಿಸಿದ್ದಲ್ಲ, ಬದಲಾಗಿ ಸ್ವಯಂಭೂ ವಿಗ್ರಹ ಎನ್ನುತ್ತಾರೆ. ಈ ಮೋಹಿನಿ ವಿಗ್ರಹ ನೋಡಿದರೆ ನಮ್ಮೊಳಗಿನ ಕಾಮ ನಶಿಸಿ ಹೋಗುತ್ತದೆ. ಆದರೆ ಈ ಮೋಹಿನಿಯ ವಿಗ್ರಹವನ್ನು ದೇವಸ್ಥಾನದ ಒಳಗಡೆ ಹೋಗುವಾಗ ಮಾತ್ರ ನೋಡಬೇಕು. ಹೊರಗಡೆ ಬರುವಾಗ ಯಾವುದೇ ಕಾರಣಕ್ಕೂ ನೋಡಬಾರದು. ಒಂದು ವೇಳೆ ನೋಡಿದರೆ ನಾವು ಮಾಡಿದ ಶಿವ ದರ್ಶನದ ಫಲವನ್ನು ಈಕೆ ಆಕರ್ಷಿಸಿ ಬಿಡುತ್ತಾಳೆ. ಆದ್ದರಿಂದ ಆಕೆಗೆ ತುಂಬಾ ಶಕ್ತಿ ಬರುತ್ತೆ ಎಂದು ಹಿರಿಯರು ಹೇಳಿದ್ದಾರೆ.